ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನಮ್ಮಪ್ಪನ್ ಚಾನಲ್. ಇವತ್ತು ನಾವಿದ್ದೀವಿ ಬಾಗಲಕೋಟೆಯ ನವನಗರದಲ್ಲಿ ನಮ್ಮತ್ತೆ ಮನೆಯಲ್ಲಿ. ಗಾಯ್ಸ್ ನೋಡ್ತಾ ಇದ್ದೀರಾ, ಇದು ನಮ್ಮತ್ತೆ ಮನೆ. ನಮ್ಮತ್ತೆ ಇಲ್ಲಿ ಇಡ್ಲಿ ಹಾಕ್ತಾ ಇದಾರೆ. ನಾನು ನಮ್ಮಮ್ಮ ಸೇರ್ಕೊಂಡು ಹೊರಗಡೆ ಬಂದ್ವಿ. ನಮ್ಮ ಕಣ್ಮುಂದೆ ಒಂದು ಕಾಳು ಅಂತ ನಾಯಿ ಬಂತು ಗಾಯ್ಸ್. ನಾಯಿನ ನೋಡಕ್ಕೆ ಹಂಗೆ ಬರ್ತಾ ಇದ್ವಿ. ಅದೇ ಟೈಮಲ್ಲಿ ಒಂದು ದನ ಬಂತು ಗಾಯ್ಸ್. ನಮ್ಮಮ್ಮ ಕೂಡ ಆ ದನನ ಕರೆಯೋಕ್ಕೆ ಟ್ರೈ ಮಾಡಿದ್ರು. ಅದಕ್ಕೆ ನಾನ್ ಕರೆದೆ, ಅದು ಬಂದೇ ಬಿಡ್ತು ಗಾಯ್ಸ್. ತುಂಬಾ ಖುಷಿ ಆಯ್ತು ಗಾಯ್ಸ್ ಅದು ಬಂದಿದ್ ನೋಡಿ. ಆಮೇಲೆ ನನಗೂ ಸ್ವಲ್ಪ ಅದು ಬರೋದ್ ನೋಡಿ ಭಯ ಆಗಿ ನಮ್ಮ ಅಪ್ಪನ ಹತ್ರ ಓಡೋಗ್ಬಿಟ್ಟೆ ಗಾಯ್ಸ್. ಇಳ್ಕೊಪ್ಪ, ಭಯ ಆಗತ್ತಪ್ಪ. ಗೈಸ್, ನಾವು ದನನ ಗೋಮಾತೆ ಅಂತ ಪೂಜೆ ಮಾಡ್ತೀವಿ. ಇವತ್ತು ನಮ್ಗೆ ತುಂಬಾ ಖುಷಿ ಆಯ್ತು ಗೈಸ್. ಗೈಸ್, ದನಕ್ಕೆ ನಾವು ರೊಟ್ಟಿ ಹಾಕಿದ್ ನೋಡಿ ಕಾಳುಗೆ ಕೋಪ ಬಂತು ಗೈಸ್. ನನ್ನ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಕಾಳು, ನೀನೇನು ತಪ್ಪು ಮಾಡಿಲ್ಲ ಅಂತ ನಂಗೆ ಗೊತ್ತು ಕಾಳು. ಆದ್ರೂ ಕೂಡ ನೀನ್ ಹತ್ರ ಬಂದ್ರೆ ನಮ್ ಮೀಟರ್ ಆಫ್ ಆಗುತ್ತೆ ಅಂತ ನಮ್ಮ ಅಪ್ಪನ ಜೊತೆ ನಾನು ನಿಂತ್ಕೊಂಡಿದ್ದೀನಿ ಕಾಳು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಮನೆಯಲ್ಲಿ ಓಡೋಗ್ಬಿಟ್ಟಿದೆ ಕಾಳು. ಪಾಪ ಬಿಡಪ್ಪ, ಭಯ ಆಗತ್ತಪ್ಪ. ಅಯ್ಯೋಪ್ಪ ಬಿಡಪ್ಪ. ಅಯ್ಯೋ ಅಮ್ಮ, ನಿಕೊಳ್ಳಮ್ಮ. ಅಯ್ಯೋ ಭಯ ಆಗತ್ತಮ್ಮ. ಅಯ್ಯೋ ಕಾಳು, ಕಾಳು ಹೇಳಕ್ಕಾಗಲ್ಲಮ್ಮ, ಭಯ ಆಗತ್ತೆ. ಅಯ್ಯೋ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಅಯ್ಯೋ ಕಾಳು, ಎಂತ ಸಾವು ಮಾತಾಡ್ತೀಯ ಮಾರೆ. ಛೇ, ಅಂತ ಎಲ್ಲ ಮಾತಾಡ್ಬೇಡ ಆಯ್ತಾ. ನಮ್ಮ ಅಪ್ಪನಿಗೆ ಹೇಳ್ತೀನಿ ಬ್ರೆಡ್ ತರಕ್ಕೆ. ಅಪ್ಪ ಬ್ರೆಡ್ ತಂದ್ಕೊಟ್ಟು ತಂದೆ ಬಿಟ್ರು ನಮ್ಮಪ್ಪ. ಗೈಸ್, ನೋಡ್ತಾ ಇದ್ದೀರಾ, ನಮ್ಮಪ್ಪ ಒಂದು ಬ್ರೆಡ್ ಹಾಕಿದ್ರು, ಕಾಳು ತಿಂತಿದ್ದಾನೆ. ಸೊ ನಾನು ನೋಡ್ತಾ ಇದ್ದೀನಿ, ನನ್ಗೆ ಯಾಕೋ ಸ್ವಲ್ಪ ಮೀಟರ್ ಆಫ್ ಆಗ್ತಿದೆ. ಈ ಕಾಳು ನೋಡಿದ್ರೆ ಒಂಥರ ಭಯ ಆಗುತ್ತೆ. ಏನ್ ಮಾಡೋದು ಗೈಸ್, ನೀವೇನ್ ನೋಡ್ತಾ ಇದ್ದೀರಾ? ಆ ಕಾಳು ನೋಡಿ ನನಗೂ ಭಯ ಆಗುತ್ತೆ, ನಿಮಗೂ ಭಯ ಆಗುತ್ತೆ ಅನ್ಕೊಂತೀನಿ. ಆದ್ರೂ ಇದಕ್ಕೆ ನಾನು ಬ್ರೆಡ್ ಹಾಕ್ಲೇಬೇಕು ಗೈಸ್. ಟ್ರೈ ಮಾಡ್ತೀನಿ. ಎಷ್ಟು ಮಿಕ್ಕಿದೆ? 1, 2 ಕಾಳುಗೆ ಬ್ರೆಡ್ ಹಾಕ್ತೀನಿ ಗೈಸ್. ನೀವು ನೋಡ್ತಾ ಇರಿ. ಆದ್ರೂ ಭಯ ಆಗ್ತಿದೆ ಗೈಸ್. ನಮ್ಮ ಅಪ್ಪಂಗೆ ಕೊಡ್ತೀನಿ, ನಮ್ಮಪ್ಪ ಕಾಳುಗೆ ಹಾಕ್ತಾನೆ. ಗೈಸ್, ನಮ್ಮಪ್ಪ ಹಾಕ್ಬಿಟ್ರು, ಕಾಳು ತಿಂತಿದ್ದಾನೆ. ಸೊ ಇನ್ನೊಂದು ತಗೊಳಪ್ಪ. ಅಯ್ಯೋ ಬಿತ್ತೋಗ್ಬಿಡ್ತು. ಇರಪ್ಪ ಕೊಡ್ತೀನಿ, ನಾನೇ ಕೊಡ್ತೀನಿ ಕಾಳುಗೆ. ಅಯ್ಯೋ ಬಿತ್ತೋಗ್ಬಿಡ್ತು. ಅಯ್ಯೋ ಕಾಳು, ತಗೋ ತಿನ್ನು. ಕಾಳು ಸ್ವಲ್ಪ ದೂರನೇ ಇದ್ಬಿಡಪ್ಪ, ಭಯ ಆಗುತ್ತೆ ನಂಗೆ. ಅಯ್ಯೋ ತಗೋ ತಿನ್ನು. ಇನ್ನೆಷ್ಟು ಉಳಿದಿದೆ ಬ್ರೆಡ್ಡು? ಅಯ್ಯೋ ಅಮ್ಮ, ಇನ್ನೇ ಇಷ್ಟೇನಾ ಬ್ರೆಡ್ಡು? ಗುಂಡ ಕಾಳು ಹತ್ರ ಬಂದ. ಅಯ್ಯೋ ಕಾಳು ಇಲ್ಲೇ ತಾನೆ. ಅಯ್ಯೋ ಗೈಸ್, ನಮ್ಮತ್ತೆ ಇಡ್ಲಿ, ಚಟ್ನಿ, ಸಾಂಬಾರ್ ಮಾಡಿದಾರೆ ಗೈಸ್ ನನ್ಗೋಸ್ಕರ. ಸೊ ಇಲ್ಲೇ ತಗೊಂಡ್ಬರ್ತೀನಿ ಅಂತ ಹೇಳಿದಾರೆ. ಕುತ್ಕೊಂತೀನಿ. ಬಂದ್ರು, ನಮ್ಮತ್ತೆ ಬರ್ತಾ ಇದಾರೆ ಗೈಸ್. ವಾವ್, ನೈಸ್, ಸೂಪರ್ ಗೈಸ್. ನಮ್ಮತ್ತೆ ಸೂಪರ್ ಆಗಿ ಮಾಡೋರೆ. ಇವತ್ತು ಟೇಸ್ಟ್ ನೋಡ್ಬಿಡ್ತೀನಿ ಗೈಸ್ ಹೇಗ್ ಮಾಡಿದಾರಂತ. ಗೈಸ್, ಇಡ್ಲಿ, ಚಟ್ನಿ, ಸಾಂಬಾರ್ ಅಂತೂ ನೋಡಕ್ಕೆ ಸೂಪರ್ ಆಗಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಾ. ನಾನೀಗ ಟೇಸ್ಟ್ ಮಾಡೋ ಟೈಮ್ ಬಂತು ಗೈಸ್. ಸೊ ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಗೈಸ್, ನಮ್ಮಪ್ಪ ನಂಗೆ ತಿನ್ನಿಸ್ತಾ ಇದ್ದಾರೆ. ವಾವ್ ಗೈಸ್, ಸೂಪರ್ ಆಗಿದೆ. ಇಡ್ಲಿ ಅಂತೂ ಸಾಫ್ಟ್ ಆಗಿದೆ ಗೈಸ್. ನೀವು ನೋಡ್ತಾ ಇದ್ದೀರಾ. ಹಾಗೆ ಎಲ್ಲ ತಿಂದು ಮುಗಿಸ್ಬಿಟ್ವಿ. ಸೂಪರ್ ಆಗಿತ್ತು ಗೈಸ್. ಗೈಸ್, ಇದೆಲ್ಲ ಆದ್ಮೇಲೆ ನಮ್ಮಪ್ಪ ನಮ್ ಚಿಕ್ಕತ್ತೆನ ಕರ್ಕೊಂಬರಕ್ಕೆ ಅವ್ರ ಊರಿಗೆ ಹೋದ್ರು ಗೈಸ್. ನಮ್ ಚಿಕ್ಕತ್ತೆ ಅವ್ರ ಜೊತೆಗೆ ಅವ್ರ ಮಗ ಅಂದ್ರೆ ನಮ್ಮ ಮಾಮ ಕೂಡ ಬಂದ್ರು ಗೈಸ್. ನಮ್ ದೊಡ್ಡತ್ತೆ ಮತ್ತು ಚಿಕ್ಕತ್ತೆ ಮಾತಾಡ್ತಿದ್ದಾರೆ. ನಮ್ಮ ಮಾಮ ಸರಿಯಾಗಿ ಬಾರಿಸ್ತಿದ್ದಾರೆ. ಈಗ ಎಲ್ರೂ ಸೇರ್ಕೊಂಡು ಹೊರಗಡೆ ಹೋಗೋ ಪ್ಲಾನ್ ಇದೆ ಗೈಸ್. ಅದಕ್ಕೆ ಬ್ಯಾಗ್ ಅಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದಾರೆ ಅಂತ ನೋಡ್ತಾ ಇದೀನಿ ಗೈಸ್. ಯಾರಿಗೆ ಹೇಳ್ಬೇಡಿ ಗೈಸ್. ಫೈನಲಿ ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಮಾಮ ಏನೋ ಹೇಳ್ತಾರೆ ಕೇಳಿ. Hi guys, welcome to my ನಮ್ಮ ಮಾಮನ್ ಚಾನಲ್. ಈಗ ನಾನು 4ನೇ ಕ್ಲಾಸ್ ಇದ್ದೇನೆ. ನನ್ನ ಹೆಸರು ರಮಣ್ ಅಂತ. ಈಗ ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ನನಗೂ ಗೊತ್ತಿಲ್ಲ.
ಹೇಗೂ ಹೋಗ್ತಿದ್ದೇನೆ. ಗೈಸ್ ನಮ್ಮ ಮಾಮ ಸ್ವಲ್ಪ ನರ್ವಸ್ ಆದ. ಪರವಾಗಿಲ್ಲ ಗೈಸ್, ನೆಕ್ಸ್ಟ್ ಟೈಮ್ ಅವ್ರು ಸರಿಯಾಗಿ ಮಾತಾಡ್ತಾರೆ. ಸೊ ನಾವೆಲ್ಲರೂ ಆಟೋದಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರೆ ಗೈಸ್ ನನಗೆ ಬೇಜಾರೇನಂದ್ರೆ ನಮ್ಮ ಅಪ್ಪನ ಜೊತೆಗೆ ನಮ್ಮ ಮಾಮ ಬೈಕಲ್ಲಿ ಬರ್ತಾ ಇದಾರೆ ಗೈಸ್. ನನಗೆ ಸ್ವಲ್ಪ ಚೆರಸ್ ಫೀಲ್ ಆಗ್ತಿತ್ತು ಗೈಸ್. ಸೊ ನಮಗೆ ತಡ್ಕೊಳಕ್ಕಾಗಲಿಲ್ಲ ಗೈಸ್, ಅರ್ಥ ಇದೆ ಗೈಸ್. ಆದರೂ ಹೆಂಗಾದ್ರೂ ಮಾಡಿ ನಮ್ಮ ಅಪ್ಪನ ಜೊತೆ ನಾನು ಬರಬೇಕಿತ್ತು ಬೈಕಲ್ಲಿ ಅಂತ ನಂಗೆ ತುಂಬ ಅನಿಸ್ತಿತ್ತು ಗೈಸ್. ಸೊ ಫೈನಲಿ ನಾನು ಬಿಡಲೇ ಇಲ್ಲ ಗೈಸ್, ಹಠ ಮಾಡಿ ಲಾಸ್ಟಿಗೆ ನಮ್ಮ ಅಪ್ಪನ ಬೈಕಲ್ಲಿ ನಾನು ಹೋಗೇ ಬಿಟ್ಟೆ ಗೈಸ್. ಅಬ್ಬಾ, ಈಗ ಸ್ವಲ್ಪ ಖುಷಿ ಆಯ್ತು ಗೈಸ್ ನನಗೆ. ಯಾಕಂದ್ರೆ ನಮ್ಮ ಅಪ್ಪನ ಜೊತೆಗೆ ಬೇರೆ ಯಾರು ಇದ್ರೆ ನನಗೆ ಜಲಸ್ ಫೀಲ್ ಬರ್ತಿದೆ ಗೈಸ್. ಗೈಸ್ ಫೈನಲಿ ನಾವು ಒಳಗಡೆ ಎಂಟ್ರಿ ಕೊಟ್ವಿ ಗೈಸ್. ಎಲ್ಲಿ ಬಂದಿದ್ದೀವಂತ ನೋಡೋಣ ಬನ್ನಿ ಗೈಸ್. ನಾವು ಪಾರ್ಕಿಂಗ್ ಜಾಗದಲ್ಲಿ ಬೈಕ್ನ ಪಾರ್ಕ್ ಮಾಡಿಕೊಂಡು ನಾವು 3 ಜನ ಹೊರಟ್ವಿ ಗೈಸ್. ನಾವು ಬಂದಿರುವಂತ ಜಾಗ ಉತ್ತರ ಕರ್ನಾಟಕ ಜಾನಪದ ವಸ್ತು ಸಂಗ್ರಹಾಲಯಕ್ಕೆ. ಸೊ ಫೈನಲಿ ನಾವು ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಿರ್ಬೇಕಾದ್ರೆ ನಮ್ಮ ಮಾಮ, ಹಲೋ ಗಾಯ್ಸ್, ನಾನು ರಮಣ್ ಸಂತೋಷ್ ರಾಠೋಡ್ ಅಂತ. ನಾನು 4ನೇ ತರಗತಿ ಇದ್ದೇನೆ. ನಾನು ಈಗ ಮ್ಯೂಸಿಯಂಗೆ ಬಂದಿದ್ದೇನೆ. ಮಾತೇ ಇಲ್ಲ ನೋಡಿ. ಸೊ ಎಲ್ರು ಒಳಗಡೆ ಹೊರಟಿವಿ. ಆದ್ರೆ ಅಲ್ಲಿ ಹಳ್ಳಿ ಕಟ್ಟೆಯಲ್ಲಿ ಅಧ್ಯಕ್ಷರೇ, ವಾಸನೆ ಗಮ್ಮಂತ ಐತೆ. ಕಮ್ಮಿ ಆದ್ರೂ ಒಂದ್ 8-10 ಮರಿ ಹೊಡೆದಿರಲ್ವಾ? ಉಪಾಧ್ಯಕ್ಷರೇ, ದೊಡ್ಡ ಜಾಗ, ಮಿನಿಮಮ್ 10-15 ಮರಿ ಹೊಡೆದಿರ್ತಾರೆ. ಗೈಸ್ ನೀವು ನೋಡ್ತಿರುವಂತಹ ಒಂದು ದೃಶ್ಯ ಏನಿದೆ, ಇದು ಎಲ್ಲ ನೋಡಕ್ಕೆ ರಿಯಲಿಸ್ಟಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ ಗೈಸ್. ಇಲ್ಲಿ ಹಳೆ ಕಾಲದ ಒಂದು ಆಣೆಕಟ್ಟಾಗಿರ್ಬಹುದು, ಒಂದು ಸೇತುವೆ ಆಗಿರ್ಬಹುದು, ಯಾವ ರೀತಿ ಇತ್ತು ಇವಾಗ ಹೇಗಿದೆ ಅನ್ನೋದಕ್ಕೆ ಒಂದು ಹಳೆಯ ಒಂದು ಪುರಾವೆಗಳಂದ್ರೆ ಇಲ್ಲಿವೆ ನೋಡಿ. ಸೊ ಇದನ್ನೆಲ್ಲ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು ಗೈಸ್. ಇದೆಲ್ಲ ನೋಡ್ತಿದ್ದಂಗೆ ನಮ್ಮ ಅತ್ತೆಯಂದ್ರು ನನಗೆ ಎಲ್ಲಾ ಫೋಟೋ ತೋರಿಸ್ಕೊಂಡು ಬರ್ತಾ ಇದ್ರು. ಇದೆಲ್ಲ ನೋಡ್ಕೊಂಡು ಮುಂದೆ ಬಂದಾಗ ನಮ್ಗೆ ಕಾಣಿಸಿದ್ದು ಕೋಲಾಟ. ಕೋಲಾಟ ಅಂದ್ರೆ ಹೇಗಿರುತ್ತೆ ಅಂತ ನೋಡಿ. ಗೈಸ್ ನೀವು ನೋಡ್ತಿರೋದು ಹಳೆ ಕಾಲದ ಮಡಿಕೆಗಳು. ಹಾಗೆ ಮುಂದೆ ಬಂದ್ರೆ ನಮ್ಮ ಆಂಜನೇಯ. ಗೈಸ್ ಹಳೆ ಕಾಲದ ಕಲ್ಲು ಬಂಡೆ ಶಿಲೆಗಳನ್ನು ನೋಡ್ತಾ ಬಂದಾಗ ನಮ್ಗೆ ಕಂಡಿದ್ದು ಗಣಪತಿ. ಗೈಸ್ ಗಣಪತಿಯ ಆಶೀರ್ವಾದ ತಗೊಂಡು ನಾವಿನ್ನು ಮುಂದೆ ಹೋಗ್ತಾ ಇದ್ವಿ. ಇದನ್ನೆಲ್ಲ ನೋಡಿದ್ಮೇಲೆ ನಮಗನ್ಸಿದ್ದೇನಂದ್ರೆ, ಈ ತರದ ಒಂದು ದೃಶ್ಯಗಳನ್ನ, ಈ ತರದ ಒಂದು ಶಿಲೆಗಳನ್ನ ನಾವು ನೋಡ್ತೀವಿ ಅಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಗೈಸ್. ಇದನ್ನೆಲ್ಲ ನೋಡ್ಕೊಂಡು ನಾವು ಮುಂದೆ ಹೋಗ್ತಿರ್ಬೇಕಾದ್ರೆ ನಮ್ಮ ಪುರಾತನ ಕಾಲದ ಕಲೆ ಡೊಳ್ಳು ಕುಣಿತ ನೋಡಿದ್ವಿ. ಗೈಸ್ ಇದೆಲ್ಲ ನೋಡಿದ್ಮೇಲೆ ನಮ್ಗೆ ಕಂಡಿದ್ದು ಹಳೆ ಕಾಲದ ನಾಣ್ಯಗಳು ಮತ್ತು ನೋಟುಗಳು. ಸೊ ಎಲ್ಲ ವಿಚಿತ್ರವಾಗಿದ್ವು. ಒಂದೊಂದು ಕಾಲದಲ್ಲಿ ಒಂದೊಂದು ತರ ನಾಣ್ಯಗಳು, ನೋಟುಗಳಿದ್ವು. ಇದು ನೋಡಿದ್ಮೇಲೆ ಹಳೆ ಕಾಲದ ಶಿಲಾಶಾಸನಗಳನ್ನ ನೋಡಿದ್ವಿ. ಇದನ್ನೆಲ್ಲ ನೋಡಿ ನಮಗೆ ತುಂಬಾ ಖುಷಿ ಆಯ್ತು ಗೈಸ್. ಸೊ ಹಾಗೆ ಇನ್ನು ಮುಂದೆ ಹೊರಟಿವಿ. ಗೈಸ್ ನೀವಿಲ್ಲಿ ನೋಡುವಂತಹ ಒಂದೊಂದು ದೃಶ್ಯಗಳು ನಮ್ಮ ಭಾರತ ದೇಶದ ಒಂದೊಂದು ಜಿಲ್ಲೆಯ, ಒಂದೊಂದು ಹಳ್ಳಿಯ ಮನೆತನಗಳ ಕಥೆಗಳನ್ನು ವಿವರವಾಗಿ ತಿಳಿಸುವಂತಹ ಒಂದು ಕಲೆಯಾಗಿದೆ. ನಿಜಕ್ಕೂ ಇದು ಈಗಿನ ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆಗಿನ ಕಾಲದಲ್ಲಿರುವ ಪ್ರತಿಯೊಂದು ಮನೆತನಗಳಿಗೆ ತಕ್ಕಂತೆ ಕಸುಬುಗಳು ಯಾವ ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಗೈಸ್.
ಗೈಸ್ ಇಲ್ಲಿರೋ ಪ್ರತಿಯೊಂದು ಗೊಂಬೆಗಳು ಕೂಡ ರಿಯಲಿಸ್ಟಿಕ್ ಆಗಿದೆ. ಅದೆಲ್ಲ ನೋಡಿದ್ರೆ ದಿಟ್ಟೋ ಮನುಷ್ಯ ತರನೇ ಕಾಣಿಸುತ್ತೆ. ಇದೆಲ್ಲ ಎಷ್ಟು ಡೀಟೇಲ್ ಆಗಿ ಮಾಡಿದಾರೆ ಅಂದ್ರೆ ಆ ಕೂದ್ಲು, ಆ ಡ್ರೆಸ್ ಎಲ್ಲನೂ ಡೀಟೇಲಿಂಗ್ ಆಗಿ ಮುಗಿಸಿದ್ದಾರೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇದು ಅದ್ಭುತ, ಅತ್ಯದ್ಭುತ. ಗೈಸ್ ಇವರು ಒಂದು ಆಂಗಲ್ ಅಲ್ಲಿ ನಮ್ ಚಿಕ್ಕತ್ತೆ ತರ ಕಾಣಿಸ್ತಿದ್ದಾರೆ. ಇರ್ಲಿ ಬಿಡಿ ಗೈಸ್, ಮುಂದೆ ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಗೈಸ್ ಇವ್ರನ್ನ ನಾನು ಎಲ್ಲೋ ನೋಡಿದ್ದೀನಿ, ಆದ್ರೂ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಅರೆ, ನಮ್ಮ ಅಜ್ಜ ಏನ್ ಮಾಡಿದಾರೆ ಇಲ್ಲಿ? ಓ, ಇವ್ರು ನಮ್ಮ ಅಜ್ಜ ಅಲ್ಲ. ಇವರಲ್ಲಿ ಬುಟ್ಟಿ ಹೊಲಿತಾ ಇದ್ದಾರೆ. ಇವರು ಇಲ್ಲಿ ಚಪ್ಪಲಿ ಹೊಲಿತಿದ್ದಾರೆ. ಗೈಸ್, ನೀವು ನೋಡ್ತಿರುವ ಪ್ರತಿಯೊಂದು ದೃಶ್ಯ ಕೂಡ ನಮ್ಮ ಹಳ್ಳಿಯ ಜಾನಪದ ದೃಶ್ಯಗಳಾಗಿರುತ್ತವೆ. ಗೈಸ್, ಇಷ್ಟೆಲ್ಲ ನೋಡಿದ್ಮೇಲೆ ನಾ ಗೌಡ್ರ ಮನೆಗೆ ಹೋಗಿಲ್ಲ ಅಂದ್ರೆ ಹೆಂಗೆ ಗೈಸ್? ಬನ್ನಿ ಗೈಸ್, ಗೌಡ್ರ ಮನೆಗೆ ಹೋಗ್ಬರೋಣ. ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಗೌಡ್ರ ಮನೆಯ ಸೊಗಡು ಯಾವ ತರ ಇತ್ತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್.